ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾಡ್ದು 9ನೇ ತಾರೀಕು ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಉಮೇಶ್ ಭೇಟಿ ಅವರಿಗೆ ತಮ್ಮೆಲ್ಲರ ಆಶೀರ್ವಾದವನ್ನ ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕ್ಷೇತ್ರದಾದ್ಯಂತ ಈ ಪ್ರಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಶ್ರೀಯುತ ಸಿದ್ದರಾಮಯ್ಯನವರು ಅವರ ವ್ಯಕ್ತಿ ಅಲ್ಲ, ಒಂದು ಸಿದ್ಧಾಂತ. 17 ಬಜೆಟ್ಗಳನ್ನು ಮನ್ನಣೆ ಮಾಡುವುದರ ಮುಖಾಂತರ ಇವತ್ತು ಅವರು ಒಪ್ಪಿಕೊಂಡಂತ ಸಿದ್ಧಾಂತವನ್ನ ಜನಮಾನಸಕ್ಕೆ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನ, ಅದರಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಬಡವ ಬಡವ ಎಂದು ದೂರ ಜರಿದಿರು, ಅವರ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಅದನ್ನು ಅರ್ಥೈಸಿಕೊಂಡಂತವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇನ್ನೊಂದು ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರದ ಕುರ್ಚಿಯಲ್ಲಿ ಕೂತು ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗಿದ್ರೆ ನಿನ್ನ ತೀರ್ಮಾನದಿಂದ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತೆಗೆದುಕೊಂಡು ಅನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದ್ದಾರೆ. ಶ್ರೀಯುತ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂತ ಪ್ರತಿ ಒಂದು ತೀರ್ಮಾನ ಕೂಡ ಬಡವರ ಮುಖದಲ್ಲಿ ನೆಗೆ ತರುವಂತ ಕಾರ್ಯಕ್ರಮ. 2013ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ನಮಗೆಲ್ಲ ದಿವಸ ಅನ್ನ ಊಟ ಮಾಡ್ಲಿಕ್ಕಿಲ್ಲ, ಯಾರಾದ್ರೂ ಹಬ್ಬ ಇದ್ರೆ ನೆಂಟರು ಬಂದ್ರೆ ಮಾತ್ರ ಅನ್ನ ಊಟ ಮಾಡುವಂಥದ್ದು. ಇವತ್ತು ನಮಗೆ ನೆಂಟರು ಬಂದ್ರೆ ಹಬ್ಬ ಬಂದ್ರೆ ಬಹಳ ಸಡಗರ, ನಮಗೆ ಇವತ್ತು ಅನ್ನ ಊಟ ಮಾಡ್ಲಿಕ್ಕಿದೆ ಅಂತೇಳಿ ಸಡಗರ ಅಂತೇಳಿ. ತಾನು ಮುಖ್ಯಮಂತ್ರಿ ಆದ ಕೂಡಲೇ ಈ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಅನುಷ್ಠಾನ ತರುವುದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಬಡವ ಕೂಡ ಹಸಿದ ಹೊಟ್ಟೆಯಲ್ಲಿ ಎಲ್ಲಿ ಕೂಡುದು ಅನ್ನುವಂತ ರೀತಿಯಲ್ಲಿ ದೇಶದಲ್ಲಿ ಪ್ರಥಮವಾಗಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತವರು. ಶ್ರೀಯುತ ಸಿದ್ದರಾಮಯ್ಯರು ತಂದಿರುವಂತಹ ಕಾರ್ಯಕ್ರಮವನ್ನ ಮೆಚ್ಚಿ ನಮ್ಮ ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಷ್ಟ್ರದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತರುವಂತ ಕೆಲಸ ಕಾರ್ಯ ಆಯಿತು. ಇವತ್ತು ಕಳೆದ ಚುನಾವಣೆ ಸಮಯದಲ್ಲಿ ಇವತ್ತು ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತರ್ತೇವೆ ಎನ್ನುವಂತ ರೀತಿಯ ಭರವಸೆಯನ್ನು ನೀಡಿತ್ತು. ಇವತ್ತು ಯಾವುದೇ ಸರ್ಕಾರ ಕೂಡ ಚುನಾವಣೆ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಬರೇ 3 ತಿಂಗಳು 4 ತಿಂಗಳಲ್ಲಿ ಪೂರೈಕೆ ಮಾಡಿದಂತ ಸರ್ಕಾರ ಇಲ್ಲ. ಈ ರಾಷ್ಟ್ರದಲ್ಲಿ ಗ್ಯಾರಂಟಿಯನ್ನ ಕೊಟ್ಟಂತ ಆಶ್ವಾಸನೆಯನ್ನ ಎಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತಂದಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯ ಆಯಿತು. ಯಾರೋ ಹೆಣ್ಣು ಮಕ್ಕಳು ಬಸ್ಸಿಗೆ ಹತ್ತುವಾಗ ಬಸ್ಸಿನ ಬಾಗಿಲು ಮುರಿಯಿತು, ಯಾರೋ ಒಬ್ಬ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋದವಳು ಇನ್ನೂ ಬಂದಿಲ್ಲ ಅಂತೇಳಿ ಬಸ್ಸಿಗೆ ಅಡ್ಡ ಮಲಗಿದಂತ ದೃಶ್ಯ 3 ದಿವಸಗಳ ಕಾಲ ಮಾಧ್ಯಮಗಳಲ್ಲಿ ಟ್ರೋಲ್ ಆಯಿತು. ಆದ್ರೆ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಒಂದೇ ಒಂದು ಉದಾಹರಣೆ ನಾನು ತಮಗೆ ಹೇಳ್ತೇನೆ. ನಮ್ಮಲ್ಲಿ ಒಬ್ಬ ಹುಡುಗ, ಅವನಿಗೆ ಟ್ಯೂಷನ್ ತಗೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ತಾಯಿಗೆ ಬಂದಂತ 2,000 ರೂಪಾಯಿಯಲ್ಲಿ ಟ್ಯೂಷನ್ ತಗೊಳ್ಳೋದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಪಡೆಯುವಂತ ಅವಕಾಶ ಆಯಿತು. ಇಂಥ ಅನೇಕ ಉದಾಹರಣೆಗಳಿರುವಂತ ಸಮಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿಗೆ ವರ್ಷಕ್ಕೆ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದರ ಮುಖಾಂತರ 18,000 ಕೋಟಿ ರೂಪಾಯಿಗಳನ್ನ ರೈತರಿಗೆ ಧರ್ಮಾರ್ಥವಾಗಿ ಉಚಿತವಾಗಿ ವಿದ್ಯುತ್ ಕೊಡ್ಲಿಕ್ಕೋಸ್ಕರ, 20,000 ಕೋಟಿ ರೂಪಾಯಿಗಳನ್ನ ಮಾಸಾಸನ ಬೇರೆ ಬೇರೆ ರೀತಿಯ ಪರಿಹಾರ ಕೊಡುವಂತ ಕೆಲಸ ಕಾರ್ಯಕ್ಕೋಸ್ಕರ 1,00,000 ಕೋಟಿ ರೂಪಾಯಿಗಳನ್ನ ಜನರ ಅಕೌಂಟ್ಗೆ ಹಾಕುವಂತ ಶಕ್ತಿ ಬಂದಿದ್ರೆ
4,09,00,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ 1,00,000 ಕೋಟಿ ರೂಪಾಯಿ ನಮ್ಮ ಖಾತೆಗೆ ಹಾಕುವಂತ ಶಕ್ತಿ ಬಂದಿದ್ರೆ ಆ ಖಾತೆಯಲ್ಲಿ ಆ ಹಣ ಉಳಿಯಿಲ್ಲ. ಅದು ಮಾರುಕಟ್ಟೆಗೆ ಹೋಯ್ತು, ಚಲಾವಣೆ ಆಯ್ತು. ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಬಂತು, ಖರೀದಿ ಮಾಡುವಂತ ಶಕ್ತಿ ಬಂತು. ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಸರ್ವೆಯಲ್ಲಿ ಇಡೀ ದೇಶದಲ್ಲಿ ತಲಾ ಆದಾಯ ಪ್ರಥಮ ಸ್ಥಾನ ಬಂದಿದ್ರೆ ಅದು ಕರ್ನಾಟಕ ರಾಜ್ಯಕ್ಕೆ ಬಂದಿರುವಂತಹ ಪ್ರಥಮ ಸ್ಥಾನ. ತಲಾ ಆದಾಯದ ಬಗ್ಗೆ 2,04,000 ರೂಪಾಯಿ. ಇದೇ ರೀತಿಯಲ್ಲಿ ಜಿಡಿಪಿ ಇರಬಹುದು. ಇವತ್ತು ಸತತವಾಗಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದರೂ ಕೂಡ ಸಮರ್ಥನವಾಗಿ ಆರ್ಥಿಕವಾದಂತಹ ಒಂದು ನೀತಿಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡುವಂತಹ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಬಂದಿದೆ. ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಾಡ್ದು 9ನೇ ತಾರೀಕಿನ ಬರುವಂತಹ ಚುನಾವಣೆಯಲ್ಲಿ ನಮ್ಮ ಸಮರ್ಥ ಅಭ್ಯರ್ಥಿಗಳಾದಂಥ ಉಮೇಶ್ ಮೇಟಿಯವರನ್ನ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ ಮುಖಾಂತರ ಬಿಜೆಪಿ ಪಕ್ಷದವರ ಯಾವುದೇ ಅಪಪ್ರಚಾರ ಕೂಡ ಕಿವಿಕೊಳ್ಳದೆ ಬಸವಣ್ಣನ ಈ ಊರಿನಲ್ಲಿ ತಾವೆಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತ ರೀತಿಯಲ್ಲಿ ತಾವೆಲ್ಲರೂ ಕೂಡ ಆಶೀರ್ವದಿಸಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಹೆಚ್ಚಿಗೆ ಅಂತರದ ಓಟಿನಿಂದ ಗೆಲ್ಲಿಸಿ ಕಳಿಸಿಕೊಡ್ಬೇಕು. ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮಾತು ತಿಳಿಸ್ತೇನೆ. ಜೈ ಹಿಂದ್.